ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಶ್ರೀಕಾಂತ್ ಶಿವಗೊಂಡ್ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫಂಗಲ್ ಇನ್ಫೆಕ್ಷನ್ ಅಥವಾ ಟೀನಿಯಾ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಇದಕ್ಕೆ ಗಜಕರ್ಣ ಅಂತ ಕರಿತೀವಿ, ಅಥವಾ ಇದನ್ನ ಹುಳುಕಡ್ಡಿ ಅಂತ ಕರಿತೀವಿ. ಇದು ಒಂದು ಸರ್ವೇ ಸಾಮಾನ್ಯವಾಗಿ ಕಾಣುವಂತ ಚರ್ಮದ ಕಾಯಿಲೆ ಅಥವಾ ಸ್ಕಿನ್ ಇನ್ಫೆಕ್ಷನ್. ಸೊ ಈ ಸ್ಕಿನ್ ಇನ್ಫೆಕ್ಷನ್ ಏನಕ್ಕಾಗಿ ಬರುತ್ತೆ, ಬಂದಾಗ ಏನ್ ಮಾಡಬೇಕು, ಇದನ್ನ ಹೋಮ್ ರೆಮಿಡಿ ಹೇಗೆ ಮಾಡ್ಕೋಬೇಕು, ಮನೆ ಮದ್ದು ಹೇಗೆ ಮಾಡ್ಬೇಕು ಅನ್ನೋದನ್ನ ಎಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗಾಗಿ ಈ ವಿಡಿಯೋನ ಕೊನೆಯ ತನಕ ನೋಡಿ. ಫಸ್ಟ್ ಆಫ್ ಆಲ್, ಈ ರಿಂಗ್ ವರ್ಮ್ ಅಂದ್ರೆ ಏನು ಅಥವಾ ಹುಳುಕಡ್ಡಿ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ರಿಂಗ್ ವರ್ಮ್ ಅಂತಂದ್ರೆ ಇದು ಒಂಥರದ ಕ್ರಿಮಿ ಕೀಟಾಣು. ಹೇಗೆ ಬ್ಯಾಕ್ಟೀರಿಯಾ ಇರುತ್ತೋ, ವೈರಸ್ ಇರುತ್ತೋ, ಹಾಗೆ ಕಣ್ಣಿಗೆ ಕಾಣದು ಇರುವಂತ ಒಂದು ಸೂಕ್ಷ್ಮವಾದ ಜೀವಿ. ಸೊ ಈ ಜೀವಿ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿ ವೀಕ್ ಆದಾಗ ನಮ್ಮ ಬಾಡಿನ ಇನ್ಫೆಕ್ಟ್ ಮಾಡುತ್ತೆ. ಸೊ ಹೇಗಪ್ಪ ಹರಡುತ್ತೆ ಈ ಕಾಯಿಲೆ ಅಂತ ಅಂದ್ಕೊಂಡ್ರೆ, ಫಸ್ಟ್ ಆಫ್ ಆಲ್ ಯಾರಿಗಾದ್ರೂ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇದ್ರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಇದ್ರೆ, ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರೂ ಇದ್ರೆ, ಸೊ ಅವರಿಂದ ನಿಮ್ಗೆ ಬರೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಇದು ಸೋಂಕು ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ. ಸೊ ಅದು ಹಂಗಾಗಿ ಈ ಹರಡೋ ಕಾಯಿಲೆ ಆಗಿರೋದ್ರಿಂದ ಯಾರಿಗಾದ್ರೂ ಈ ತರ ಕಾಯಿಲೆ ಇದ್ರೆ ಅವರು ಸ್ವಲ್ಪ ಬೇರೆಯವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೆಯದು. ಸೊ ಇನ್ನೊಂದು ಏನಂತಂದ್ರೆ, ನಮ್ಮ ರೋಗ ನಿರೋಧಕ ಶಕ್ತಿ ವೀಕ್ ಆದಾಗ, ಏನಕ್ಕೆ ವೀಕ್ ಆಗುತ್ತೆ ನಮ್ಮ ರೋಗ ನಿರೋಧಕ ಶಕ್ತಿ ಅಂದ್ರೆ, ಮಾಲ್ ನ್ಯೂಟ್ರಿಷನ್, ನಮ್ಮ ಬಾಡಿಗೆ ಬೇಕಾದಂತ ಕರೆಕ್ಟ್ ಆಗಿ ಪ್ರಾಪರ್ ನ್ಯೂಟ್ರಿಷನ್ ಕೊಡದೇ ಇದ್ದಾಗ, ಪ್ರಾಪರ್ ವಿಟಮಿನ್ಸ್ ಮಿನರಲ್ಸ್ ಏನೇನ್ ಬೇಕಾಗಿರುತ್ತೋ ಬಾಡಿಗೆ ಕರೆಕ್ಟ್ ಆಗಿ ಕೊಡದೇ ಇದ್ದಾಗ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೆ. ಅದರಿಂದ ಈ ರೋಗ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದಲ್ದೇನೆ ತುಂಬಾ ಅನ್ಹೈಜಿನಿಕ್ ಕಂಡೀಷನ್ ಅಂದ್ರೆ ನಮ್ಮನ್ನು ನಾವು ಶುಭ್ರವಾಗಿ ಇಟ್ಕೊಳ್ದೇ ಇರೋದು, ಸೊ ಪ್ರಾಪರ್ ಆಗಿ ಕರೆಕ್ಟ್ ಸ್ನಾನ ಮಾಡದೇ ಇರೋದು, ಬಾಡಿನ ವಾಶ್ ಮಾಡದೇ ಇರೋದು, ಇದರಿಂದನೂ ಕೂಡ ನಮ್ಗೆ ಈ ರೋಗ ಬರೋ ಚಾನ್ಸಸ್ ಇರುತ್ತೆ. ಅದಲ್ದೇನೆ ಸಮ್ ಆಫ್ ದ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಅಂದ್ರೆ ಕೆಲವು ಎನ್ವೈರನ್ಮೆಂಟ್ ಅಥವಾ ಕೆಲವು ವೆದರ್ ಕಂಡೀಷನ್ಸ್ ಅಲ್ಲಿ ಇದು ತುಂಬಾ ಕಾಮನ್ ಆಗಿ ಕಾಣುತ್ತೆ. ತುಂಬಾ ಬಿಸಿಲಿರೋ ಪ್ರದೇಶದಲ್ಲಿ ಅಥವಾ ತುಂಬಾ ಉಷ್ಣಾಂಶ ಇರೋ ಪ್ರದೇಶದಲ್ಲಿ ಇರೋ ಈ ಏರಿಯಾನಲ್ಲಿ ಯಾರು ಜನಗಳು ಇರ್ತಾರೋ ಆ ಜನರಿಗೆ ಕಾಮನ್ ಆಗಿ ಕಂಡುಬರುವಂತ ಒಂದು ಕಾಯಿಲೆ. ಸೊ ಅದಲ್ದೇನೆ ನಿಂತ ನೀರಲ್ಲಿ ಅಥವಾ ಕಾಮನ್ ಬಾತ್ ಅಂತ ಏನ್ ಕರಿತೀವಿ, ಸೊ ಹಳ್ಳಿಗಳಲ್ಲಿ ಏನಿರುತ್ತೆ, ಕೆರೆ ಇರುತ್ತೆ ಅಥವಾ ಒಂದು ಬಾವಿ ಇರುತ್ತೆ, ಅದ್ರಲ್ಲಿ ತುಂಬಾ ಜನ ಸ್ನಾನ ಮಾಡ್ತಾರೆ, ಬಟ್ಟೆನ ವಾಶ್ ಮಾಡ್ತಾರೆ. ಆ ತರದ ಒಂದು ಇನ್ಫೆಕ್ಟೆಡ್ ವಾಟರ್ ಅಲ್ಲಿ ಸ್ನಾನ ಮಾಡಿದಾಗ ಕೂಡ ಈ ಇನ್ಫೆಕ್ಷನ್ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಫಸ್ಟ್ಗೆ ಹೇಳಿದೆ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ. ಸೊ ಮೇನ್ ರೀಸನ್ 90% ಆಫ್ ದ ರೀಸನ್ ಈ ಕಾಯಿಲೆ ಹರಡೋದಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಯಾರಿಗೆ ಈ ತರ ಕಾಯಿಲೆ ಬಂದಿರುತ್ತೋ ಅವ್ರು ಯೂಸ್ ಮಾಡಿರೋ ಒಂದು ಟವೆಲ್ನ ಯೂಸ್ ಮಾಡಿದಾಗ, ಅಥವಾ ಅವ್ರು ಯೂಸ್ ಮಾಡಿರೋ ಒಂದು ಕೋಮ್ನ ಯೂಸ್ ಮಾಡಿದಾಗ, ಅಥವಾ ಅವ್ರು ಯೂಸ್ ಮಾಡ್ತಿರೋ ಒಂದು ಬಾತಿಂಗ್ ಸೋಪ್ ಅಥವಾ ಸೋಪ್ನ ಯೂಸ್ ಮಾಡಿದಾಗ ಕೂಡ ಈ ತರ ಕಾಯಿಲೆ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇದನ್ನೆಲ್ಲ ಒಂದು ಮೇಜರ್ ಕಾರಣಗಳು. ಇದಲ್ದೇನೆ ತುಂಬಾ ಕಾರಣಗಳು ಇದೆ. ಸೊ ಇನ್ನೊಂದು ಏನಂತಂದ್ರೆ, ಯಾರಿಗೆ HIV ಸೋಂಕಿರುತ್ತೋ, HIV ಸೋಂಕಿರಲ್ಲಿ ಏನಾಗುತ್ತೆ ಅಂತಂದ್ರೆ ಅವರ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಸೊ HIV ವೈರಸ್ ಏನ್ ಮಾಡೋದು ಅಂತಂದ್ರೆ ಯಾವುದೇ ರೀತಿ ಕಾಯಿಲೆ ಉಂಟು ಮಾಡಲ್ಲ ಬಾಡಿಲಿ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, ನಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅಂತ ಇರುತ್ತೆ. ಸೊ WBCs ಅಂತ ಇರುತ್ತೆ. ಹೇಗಂತಂದ್ರೆ, ನಮ್ಮ ಮಿಲಿಟರಿ ಸಿಸ್ಟಮ್ ಇದೆ, ನಮ್ಮ ದೇಶನ ರಕ್ಷಣೆ ಮಾಡಕ್ಕೆ ಹೇಗೆ ಮಿಲಿಟರಿ ಇದೆಯೋ, ಪೊಲೀಸ್ ಇದೆಯೋ, ಅದೇ ರೀತಿ ನಮ್ಮ ಬಾಡಿಯಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅಂತ ದೇವರು ಕೊಟ್ಟಿದ್ದಾನೆ. ಸೊ HIV ವೈರಸ್ ಏನ್ ಮಾಡುತ್ತೆ ಅಂತಂದ್ರೆ, ಆ ನಮ್ಮ ಮಿಲಿಟರಿ ಸಿಸ್ಟಮ್ ಏನಿರುತ್ತೋ, ನಮ್ಮ ಪೊಲೀಸ್ ಏನಿರುತ್ತೋ ಅದನ್ನೇ ತಿಂದಾಕ್ಬಿಡುತ್ತೆ. ಸೊ ಯಾವಾಗ ಈ ತರದ್ದು ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೋ, ಯಾವಾಗ ನಮ್ಮ ಮಿಲಿಟರಿ ಸಿಸ್ಟಮ್ ವೀಕ್ ಆಗುತ್ತೋ, ಹೇಗೆ ನಮ್ಮ ಏನಂತಂದ್ರೆ ನಮ್ಮ ಎನಿಮೀಸ್ಗಳನ್ನ ಹೇಗೆ ನಮ್ಮ ದೇಶನ ಅಟ್ಯಾಕ್ ಮಾಡ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು, ನಮ್ಮ ಮಿಲಿಟರಿ ಸಿಸ್ಟಮ್ ಇಲ್ಲ ಅಂದ್ರೆ ಹೇಗೆ ನಮ್ಮ ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು, ಅದೇ ರೀತಿಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಈ ತರದ ಕಾಯಿಲೆಗಳೆಲ್ಲ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ. ಸೊ ಅದಲ್ದೇನೆ ತುಂಬಾ ಮೆಡಿಕೇಶನ್ ತಗೊಳ್ಳುವಂಥದ್ದು ಅಂತಂದ್ರೆ ಆಂಟಿಬಯೋಟಿಕ್ಸ್ ತೊಗೊಳ್ಳುವಂಥದ್ದು. ತುಂಬಾ ಆಂಟಿಬಯೋಟಿಕ್ಸ್ ತೊಗೊಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಇರುತ್ತೆ ಬಾಡಿಲಿ. ಸೊ ಈ ಗುಡ್ ಬ್ಯಾಕ್ಟೀರಿಯಾಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಬಾಡಿಲಿ. ಸೊ ಈ ಆಂಟಿಬಯೋಟಿಕ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಅಲ್ಲದೇನೆ ಗುಡ್ ಬ್ಯಾಕ್ಟೀರಿಯಾಸ್ ನ ಕಿಲ್ ಮಾಡುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ ಹೊಡೆದಾಕುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ರೋಗ ನಿರೋಧಕ ಶಕ್ತಿ ಇನ್ನೂ ವೀಕ್ ಆಗ್ತಾ ಬರುತ್ತೆ. ಸೊ ಇದು ರೋಗ ನಿರೋಧಕ ಶಕ್ತಿ ವೀಕ್ ಆದಾಗಲೇ ಈ ತರದ್ದು ಫಂಗಲ್ ಇನ್ಫೆಕ್ಷನ್ ಕಾಮನ್ ಆಗಿ ಬರುವಂತದ್ದು. ಇಟ್ ಮೈಟ್ ಬಿ ಸ್ಕಿನ್ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಇಂಟೆಸ್ಟೈನಲ್ ಫಂಗಲ್ ಇನ್ಫೆಕ್ಷನ್ ಆಗಿದ್ದು, ಅಥವಾ ಯೂರಿನರಿ ಟ್ರ್ಯಾಕ್ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು. ಎಲ್ಲೇ ಫಂಗಲ್ ಇನ್ಫೆಕ್ಷನ್ ಆಗ್ಬೇಕು ಅಂತಂದ್ರು ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗಲೇ ಈ ತರದ ಫಂಗಲ್ ಇನ್ಫೆಕ್ಷನ್ ಕಾಮನ್ ಆಗಿ ಕಂಡು ಬರುವಂತದ್ದು. ಸೊ ಇಲ್ಲಿ ತನಕ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಏನು, ಹೇಗೆ ಹರಡುತ್ತೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಏನಂತಂದ್ರೆ,
ಈ ರೋಗ ಲಕ್ಷಣಗಳು ಹೇಗಿರುತ್ತೆ, ಸೊ ಯಾವ್ಯಾವ ಭಾಗದಲ್ಲಿ ಬರುತ್ತೆ, ಹಾಗೆ ಇದರಲ್ಲಿ ಎಷ್ಟು ಟೈಪ್ಸ್ ಇದೆ, ಎಷ್ಟು ವಿಧಗಳಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಟೀನಿಯಾ ಪೆಡಿಸ್ ಅಂತ ಕರಿತೀವಿ. ಟೀನಿಯಾ ಪೆಡಿಸ್ ಅಂತಂದ್ರೆ ಕಾಲಲ್ಲಿ ಬರುವಂತ ಒಂದು ಫಂಗಲ್ ಇನ್ಫೆಕ್ಷನ್. ಯೂಶಲಿ ಏನಾಗುತ್ತೆ ಅಂತಂದ್ರೆ ಬೆರಳು ಸಂಧಿಗಳಲ್ಲಿ ಕಾಣಿಸುವಂಥದ್ದು ವೈಟ್ ಕಲರ್ ಆಗಿ ಕಾಣಿಸುತ್ತೆ. ಅದರಲ್ಲಿ ತುಂಬಾನೇ ಇಚ್ಚಿಂಗ್ ಇರುವಂಥದ್ದು. ಸಮ್ ಟೈಮ್ಸ್ ಇನ್ಫೆಕ್ಷನ್ ಜಾಸ್ತಿ ಆದಾಗ ಅದರಿಂದ ಸ್ಮೆಲ್ ಬರುವಂಥದ್ದು ಕೂಡ ಇರುತ್ತೆ. ಬಟ್ ಮೇನ್ ಸಿಂಪ್ಟಮ್ ಏನಂತಂದ್ರೆ ಕೆರೆತ, ನೋವೆ ಅಂತ ಕರಿತೀವಲ್ವಾ, ಇಚ್ಚಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಅದಲ್ಲದೆ ವೈಟ್ ಕಲರ್ ಇನ್ಫೆಕ್ಷನ್ಸ್ ಇರುತ್ತೆ. ಸೊ ಇದು ಕಾಮನ್ ಆಗಿ ಕಂಡು ಬರುವಂತ ಒಂದು ಇನ್ಫೆಕ್ಷನ್. ಯೂಶಲಿ ಹೆಣ್ಣು ಮಕ್ಕಳಲ್ಲಿ ಯಾರು ತುಂಬಾ ನೀರಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೋ ಅವರಲ್ಲಿ ಕಂಡು ಬರುವಂತ ಒಂದು ಕಾಯಿಲೆ. ಹೆಣ್ಮಕ್ಳಾಗಿ ಗಂಡು ಮಕ್ಕಳಲ್ಲಿ ಯಾರು ನೀರಲ್ಲಿ ಜಾಸ್ತಿ ಹೊತ್ತು ಕೆಲಸ ಮಾಡ್ತಾರೋ ಅವರಲ್ಲಿ ಇದೊಂದು ಕಾಮನ್ ಅಂತ ಕರಿಬಹುದು. ಸೊ ಅದಲ್ಲದೆ ನೆಕ್ಸ್ಟ್ ಇನ್ನೊಂದು ವಿಧ ಅಂತಂದ್ರೆ ಟೀನಿಯಾ ಕ್ಯಾಪಿಟಿಸ್. ಟೀನಿಯಾ ಕ್ಯಾಪಿಟಿಸ್ ಅಂತಂದ್ರೆ ತಲೆಯಲ್ಲಾಗುವಂತ ಒಂದು ಫಂಗಲ್ ಇನ್ಫೆಕ್ಷನ್. ಸೊ ತಲೆಯಲ್ಲಾದಾಗ ಏನಾಗುತ್ತೆ ಅಂತಂದ್ರೆ ತುಂಬಾನೇ ಕೆರೆತ ಆಗುವಂಥದ್ದು, ತುಂಬಾ ಕೆರೆತ, ತುಂಬಾ ನೋವೆ. ಯೂಶಲಿ ನೈಟ್ ಟೈಮ್, ರಾತ್ರಿ ಹೊತ್ತು ಜಾಸ್ತಿ ಇರುತ್ತೆ ನೋವೆ. ಸೊ ಕೆರೆತದಿಂದ ಏನಾಗುತ್ತೆ ಅಂದ್ರೆ ಸಮ್ ಟೈಮ್ಸ್ ಹೇರ್ ಫಾಲ್ ಆಗಕ್ಕೆ ಶುರು ಆಗುತ್ತೆ. ಯಾವ ಏರಿಯಾದಲ್ಲಿ ಇನ್ಫೆಕ್ಷನ್ ಇರುತ್ತೋ ಯೂಶಲಿ ಸರ್ಕ್ಯುಲರ್ ಆಗಿ ರೌಂಡ್ ಆಗಿ ಇರುತ್ತೆ ಇನ್ಫೆಕ್ಷನ್. ಅದಕ್ಕೆ ಇದನ್ನ ರಿಂಗ್ ವರ್ಮ್ ಅಂತ ಕರೆಯೋದು. ಸೊ ಈ ತರದ ಇನ್ಫೆಕ್ಷನ್ ತಲೆಯಲ್ಲಾದಾಗ ಅಲ್ಲಿ ಯಾವ ಭಾಗದಲ್ಲಿ ಇನ್ಫೆಕ್ಟ್ ಆಗಿರುತ್ತೋ ಅಲ್ಲಿಂದ ಕೂದಲು ಉದುರುವಂಥದ್ದು ಆಗುತ್ತೆ. ಕೂದಲು ಉದುರೋದು, ತುಂಬಾ ಕೆರೆತ ಆಗೋದು, ನೋವೆ ಆಗಿರೋದು. ಸಮ್ ಟೈಮ್ಸು ಈ ಕೆರೆತ ನೋವೆ ಜಾಸ್ತಿ ಆಗಿ ಸೆಕೆಂಡರಿ ಇನ್ಫೆಕ್ಷನ್ ಅಂತ ಕರಿತೀವಿ. ಸಮ್ಟೈಮ್ಸ್ ಈ ತರ ಸೆಕೆಂಡರಿ ಇನ್ಫೆಕ್ಷನ್ ಆದಾಗ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಸೊ ಅಲ್ಲಿ ಪಸ್ ಫಾರ್ಮೇಶನ್ ಆಗುವಂಥದ್ದು ಅಥವಾ ಮೈಲ್ಡ್ ಆಗಿ ಜ್ವರ, ಚಳಿ ಬರುವಂಥದ್ದು ಕೂಡ ಆಗುತ್ತೆ. ಸೊ ಇದು ಕಾಮನ್ ಆಗಿ ಮಕ್ಕಳಲ್ಲಿ ಕಂಡುಬರುತ್ತೆ. ಆಮೇಲೆ ಸೊ ಯೂಶಲಿ ಹ್ಯೂಮಿಡ್ ಪ್ಲೇಸಸ್ ಅಲ್ಲಿ ಇರುವಂತ, ಹ್ಯೂಮಿಡ್ ಅಥವಾ ತುಂಬಾ ಬಿಸಿಲಿರುವಂತ ಪ್ಲೇಸ್ ಅಲ್ಲಿ ಕಂಡುಬರುತ್ತೆ. ಸೊ ಇನ್ನೊಂದು ಬಂದು ಕಾಮನ್ ಅಂತಂದ್ರೆ, ಕಾಮನ್ ಹಾಗೆ ತುಂಬಾ ರಿಜಿಡ್, ಬೇಗ ಹೋಗುವಂತ ಟೈಪ್, ಬೇಗ ಹೋಗದೆ ಇರುವಂತ ಟೈಪ್. ಇದು ಯಾವ್ದು ಅಂತಂದ್ರೆ ಟೀನಿಯಾ ಕ್ಯೂರಿಸ್ ಅಂತ ಕರಿತೀವಿ. ಅಂದ್ರೆ ತೊಡೆ ಸಂಧಿಯಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಕಾಯಿಲೆ ಇದು. ಅಂದ್ರೆ ಟೀನಿಯಾ ತೊಡೆ ಸಂಧಿಯಲ್ಲಿ ಎಲ್ಲಿ ಬೆವರು ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಾ ಬರುತ್ತೋ ಸೊ ಅದನ್ನ ಟೀನಿಯಾ ಕ್ಯೂರಿಸ್ ಅಂತ ಕರಿತೀವಿ. ಅಂದ್ರೆ ತೊಡೆ ಸಂಧಿಯಲ್ಲಿ ಹಾಗೂ ನಮ್ಮ ಜನನಾಂಗದ ಸುತ್ತಮುತ್ತಲು ಆಗುವಂತದ್ದು ಇದು. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಆ ಭಾಗದಲ್ಲಿ ತುಂಬಾ ಸ್ವೆಟ್ಟಿಂಗ್ ಆಗೋದ್ರಿಂದ ಸೊ ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ ಅಥವಾ ಫಂಗಸ್ ಗ್ರೋತ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ತುಂಬಾ ಕೆರೆತ ನೋವೆ ಉಂಟಾಗುತ್ತೆ. ಸೊ ಈ ಕೆರೆತ ನೋವೆ ಜಾಸ್ತಿ ಆದಾಗ ಅಲ್ಲಿ ಕೆರೆಕೊಂಡು ಸೆಕೆಂಡರಿ ಇನ್ಫೆಕ್ಷನ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಇನ್ನೊಂದು ಟೈಪ್ ಬಂದ್ಬಿಟ್ಟು ಟೀನಿಯಾ ಕಾರ್ಪೊರೇಸ್ ಅಂತ ಕರಿತೀವಿ. ಸೊ ಇದು ಬಾಡಿ ಯಾವುದೇ ಭಾಗದಲ್ಲಿ ಆಗ್ಬಹುದು. ಫೇಸ್ ಅಲ್ಲಿ ಆಗ್ಬಹುದು, ಎದೆ ಮೇಲೆ ಆಗ್ಬಹುದು, ಹೊಟ್ಟೆ ಮೇಲೆ ಆಗ್ಬಹುದು, ಬೆನ್ ಮೇಲೆ ಆಗ್ಬಹುದು, ಯಾವುದೇ ಭಾಗದಲ್ಲಿ ಆಗ್ಬಹುದು. ಸೊ ಮೇನ್ ಆಗಿ ಇಲ್ಲಿ ಏನಿರುತ್ತೆ ಲಕ್ಷಣ ಅಂತಂದ್ರೆ ಒಂದು ರಿಂಗ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸ್ಕಿನ್ ಮೇಲೆ ಒಂದು ರಿಂಗ್ ಲೈಕ್ ಸ್ಟ್ರಕ್ಚರ್ ಊದ್ಕೊಂಡು ಬಂದಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ತುಂಬಾ ನೋವೆ, ಕೆರೆತ ಇರುತ್ತೆ. ಸೊ ಕಾಮನ್ ಸಿಂಪ್ಟಮ್ ಅಂದ್ರೆ ಕೆರೆತ, ನೋವೆ, ಹಂಗೆ ರಿಂಗ್ ಲೈಕ್ ಸ್ಟ್ರಕ್ಚರ್ ಇದೆ ಅಂತಂದ್ರೆ ಇದನ್ನ ಟೀನಿಯಾ ಅಂತ ಕರಿತೀವಿ, ಟೀನಿಯಾ ಕಾರ್ಪೊರೇಸ್ ಅಂತ ಕರಿತೀವಿ. ಇದಲ್ಲದೆ ಇನ್ನೊಂದು ತರದಂತಂದ್ರೆ ನೇಲ್ ಇನ್ಫೆಕ್ಷನ್ ಮಾಡುತ್ತೆ, ನೇಲ್ ಫಂಗಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ನೇಲ್ ಏನಾಗುತ್ತೆ, ನೇಲು ಅಥವಾ ಉಗುರು ಏನಾಗುತ್ತೆ ಅಂತಂದ್ರೆ ಇಲ್ಲಿ ತುಂಬಾನೇ ಬ್ರಿಟಲ್ ಆಗ್ಬಿಡುತ್ತೆ. ಬ್ರಿಟಲ್ ಅಂತಂದ್ರೆ ತುಂಬಾನೇ ತೆಳುವಾಗುತ್ತೆ ಅಥವಾ ತುಂಬಾನೇ ಥಿಕ್ ಆಗ್ಬಿಡುತ್ತೆ, ತುಂಬಾನೇ ಡಿಫಾರ್ಮ್ ಆಗ್ಬಿಡುತ್ತೆ. ತುಂಬಾ ಕಪ್ಪಗಾಗ್ಬೋದು ಅಥವಾ ತುಂಬಾ ಯೆಲ್ಲೋ ಕಲರ್ ಆಗಿ ಮುರಿದು ಬೀಳುವಂತದ್ದು ಒಂದು ಸಿಂಪ್ಟಮ್ಸ್ ಇಲ್ಲಿ ಕಾಣುತ್ತೆ. ಸೊ ಅದಲ್ಲದೆ ನೇಲ್ ಬೆಡ್ ಅಲ್ಲಿ ತುಂಬಾ ಇನ್ಫೆಕ್ಷನ್ ಇರುತ್ತೆ. ಸೊ ನೇಲ್ ಬೆಡ್ ಅಂತಂದ್ರೆ ಎಲ್ಲಿಂದ ನೇಲ್ ಹುಟ್ಕೊಳ್ಳುತ್ತೋ ಆ ಭಾಗದಲ್ಲಿ ತುಂಬಾನೇ ನೋವೆ, ಕೆರೆತ ಇರ್ಬೋದು ಅಥವಾ ಊತ ಕೂಡ ಬರ್ಬೋದು ಸಮ್ಟೈಮ್ಸ್. ಈ ನೇಲ್ ಇನ್ಫೆಕ್ಷನ್ ಸಮ್ಟೈಮ್ಸ್ ಸೆಕೆಂಡರಿ ಇನ್ಫೆಕ್ಷನ್ ಆಗ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ತನಕ ರಿಂಗ್ ವರ್ಮ್ ಅಂದ್ರೆ ಏನು, ಈ ಹುಳ್ಕಡ್ಡಿ ಅಂದ್ರೆ ಏನು, ಹೇಗೆ ಹರಡುತ್ತೆ, ಹೇಗೆಲ್ಲ ರೋಗ ಲಕ್ಷಣಗಳಿರುತ್ತೆ ಎಲ್ಲಾನು ತಿಳ್ಕೊಂಡ್ರಿ. ಸೊ ಇದ್ರ ಪರಿಹಾರ ಕೂಡ ತಿಳ್ಕೊಬೇಕಲ್ವಾ. ಸೊ ನಾನು ಹೇಳ್ತಿರೋ ಪರಿಹಾರಗಳನ್ನ ಅಥವಾ ಟಿಪ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ವಿದಿನ್ 1 ವೀಕ್ ಅಥವಾ 7 days ಅಲ್ಲಿ ಪೂರ್ತಿ ಬುಡ ಸಮೇತ ಈ ರೋಗದಿಂದ ನೀವು ಮುಕ್ತರಾಗಿರ್ಬೋದು. ಸೊ ಏನಪ್ಪಾ ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮನ್ನ ನಾವು ಶುಭ್ರವಾಗಿ ಇಟ್ಕೊಳ್ಬೇಕು ಅಥವಾ ಸ್ವಚ್ಛತೆಯನ್ನು ಕಾಪಾಡಬೇಕು. ಸೊ ಹೇಗಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಡೈಲಿ 2 ಸಾರಿ ಸ್ನಾನ ಮಾಡೋದು, ಬೆಳಗ್ಗೆ ಮತ್ತು ಸಾಯಂಕಾಲ. ಸ್ನಾನ ಮಾಡ್ಬೇಕಾದ್ರೆ ಆ ಸ್ನಾನದ ನೀರಲ್ಲಿ 1-2 ಕ್ಯಾಪು ಡೆಟಾಲ್ ಅಥವಾ ಸವೆಲಾನ್ ಯಾವುದೇ ಒಂದು ಆಂಟಿಸೆಪ್ಟಿಕ್ ನ ಆಡ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ಸೊ ಇದನ್ನ ಆ ಫಂಗಸ್ ನ ಕಿಲ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಥಿಂಗ್ ಏನಂದ್ರೆ ಶುಭ್ರವಾಗಿ ಇಟ್ಕೊಳ್ಳೋದು, ಕರೆಕ್ಟ್ ಆಗಿ ಡೈಲಿ 2 ಟೈಮ್ ಸ್ನಾನ ಮಾಡೋದು. ಸೊ ಸೆಕೆಂಡ್ ಥಿಂಗ್ ಏನಂತಂದ್ರೆ ಡೈಲಿ ವಾಶ್ ಮಾಡಿರೋ ಬಟ್ಟೆನ ಹಾಕೊಳ್ಳೋದು. ಸೊ ಹೇಗಂತಂದ್ರೆ ಇವತ್ತು ಹಾಕೊಂಡಿರೋ ಬಟ್ಟೆನ ನಾವು ಡೆಟಾಲ್ ಅಲ್ಲಿ ಅಥವಾ ಸೋಪ್ ಅಲ್ಲಿ ನೆನೆ ಹಾಕಿ ಸ್ವಲ್ಪ ಅದಕ್ಕೆ ಡೆಟಾಲ್ ಆಡ್ ಮಾಡಿ ಅದನ್ನ ವಾಶ್ ಮಾಡಿ ಆ ಬಟ್ಟೆನೆಲ್ಲ ನಾವು ಬಿಸಿಲಿಗೆ ಒಣಗಿ ಹಾಕ್ಬೇಕು. ಸೊ
ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ನಮ್ಮ ಬಟ್ಟೆಯಲ್ಲಿ ಅಂಟ್ಕೊಂಡಿರೋಂಥ ಕೀಟಾಣು ಏನಾಗುತ್ತೆ ಸತ್ತೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಬಟ್ಟೆ ಹಾಕೊಂಡಾಗ ಕೀಟಾಣು ಮತ್ತೆ ನಿಮಗೆ ರೀಇನ್ಫೆಕ್ಟ್ ಆಗಲ್ಲ. ಸೊ ಡೈಲಿ ವಾಶ್ ಮಾಡಿರೋಂಥ ಬಟ್ಟೆ, ನಮ್ಮ ಇನ್ನರ್ ವೇರ್ಸ್ ಇಟ್ಕೊಂಡು ನಮ್ಮ ಶರ್ಟ್, ಪ್ಯಾಂಟ್ಸು, ಸೀರೆ ಏನೇನಿರುತ್ತೋ ಎಲ್ಲಾನು ಕೂಡ ಕರೆಕ್ಟಾಗಿ ವಾಶ್ ಮಾಡೋವಂಥದ್ದು. ಬರೀ ಬಟ್ಟೆ ಮಾತ್ರ ಅಲ್ವಾ, ನಿಮ್ಮ ಬೆಡ್ಶೀಟ್ ಆಗಿರ್ಬೋದು, ನಿಮ್ಮ ಟವೆಲ್ ಆಗಿರ್ಬೋದು, ಅಥವಾ ನಿಮ್ಮ ಕೋಮ್ ಆಗಿರ್ಬೋದು, ಎಲ್ಲಾನು ರೂಟೀನ್ ಆಗಿ ಕರೆಕ್ಟಾಗಿ ವಾಶ್ ಮಾಡುವಂಥದ್ದು. ಸೊ ಸೆಕೆಂಡ್ ಥಿಂಗ್ ಅದಲ್ಲದೇನೆ ಈ ರೋಗ ಒಂದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಸೊ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಬಟ್ಟೆ, ನಿಮ್ಮ ಟವಲ್, ನಿಮ್ಮ ಸೋಪ್, ನಿಮ್ಮ ಕೋಂಬು ಏನಿರುತ್ತೆ ಅದನ್ನೆಲ್ಲ ಒಂಚೂರು ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕಾಯಿಲೆ ಮನೆಯವರಿಗೆ ಇನ್ನೊಬ್ಬರಿಗೆ ಹರಡಲ್ಲ. ಸೊ ಏನಾಗುತ್ತೆ ಅಂತಂದ್ರೆ, ಯೂಶಲಿ ನಿಮಗೆ ವಾಸಿ ಆದ್ರೂ ಕೂಡ ನಿಮ್ಮ ಮನೆಯವರಿಗೆ ಯಾರಿಗಾದ್ರೂ ಹರಡಿರುತ್ತೆ ಕಾಯಿಲೆ. ಸೊ ಅವರಿಂದ ಮತ್ತೆ ನಿಮ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇದೇನಾಗುತ್ತೆ, ರೀಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಿಮ್ಮ ಟವಲ್, ನಿಮ್ಮ ಸೋಪ್, ನಿಮ್ಮ ಬಟ್ಟೆ, ನಿಮ್ಮ ಏನೇನು ಸಾಮಾನು ಇರುತ್ತೋ ಅದನ್ನೆಲ್ಲ ಒಂಚೂರು ಸಪ್ರೇಟ್ ಆಗಿ ಇಟ್ಟಿರಿ. ಸೊ ಇದಲ್ಲದೆ ಏನ್ ಮಾಡ್ಬೇಕು ಅಂತಂದ್ರೆ, ಇದನ್ನ ಯಾವುದೇ ರೀತಿಯ ಆಯಿಂಟ್ಮೆಂಟ್ ಹಾಕಬಾರ್ದು. ಈ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿಯ ಆಯಿಂಟ್ಮೆಂಟ್ ಹಾಕದೇ ಇರೋದ್ರಿಂದ ಏನಾಗುತ್ತೆ, ಅದು ಇನ್ಫೆಕ್ಷನ್ ರೆಸಿಸ್ಟೆನ್ಸ್ ಆಗಲ್ಲ. ಯೂಶಲಿ ಏನಾಗುತ್ತೆ, ಸ್ಟಿರಾಯ್ಡ್ ಆಯಿಂಟ್ಮೆಂಟ್ ಹಾಕೋದ್ರಿಂದ ಈ ರೋಗ ಏನಾಗುತ್ತೆ, ಇನ್ನೂ ರೆಸಿಸ್ಟೆಂಟ್ ಆಗ್ಬಿಡುತ್ತೆ. ಸೊ ಇನ್ನೂ ರಿಜಿಡ್ ಆಗ್ಬಿಡುತ್ತೆ, ಅಷ್ಟು ಬೇಗ ವಾಸಿ ಆಗಲ್ಲ. ಸೊ ಏನ್ ಮಾಡ್ಬೇಕು ಆಯಿಂಟ್ಮೆಂಟ್ ಹಾಕಬಾರ್ದು ಅಂತಂದ್ರೆ, ಸೊ ಕೊಬ್ಬರೆಣ್ಣೆನ ಒಂದು ಚೂರು ಬಿಸಿ ಮಾಡಿಬಿಟ್ಟು 2 ಟೈಮ್ ಆ ಇನ್ಫೆಕ್ಟೆಡ್ ಏರಿಯಾನ ಸ್ವಲ್ಪ ಅಪ್ಲೈ ಮಾಡಬೇಕು. ಯಾವ ಭಾಗದಲ್ಲಿ ರಿಂಗ್ ವರ್ಮ್ ಇರುತ್ತೋ ಅಲ್ಲಿ ಸ್ವಲ್ಪ ಕೊಬ್ಬರೆಣ್ಣೆ ಒಂದು ಚೂರು ಬಿಸಿ ಮಾಡಿಬಿಟ್ಟು ಆ ಭಾಗದಲ್ಲಿ ಅಪ್ಲೈ ಮಾಡಬೇಕು. ಸೊ ಈ ಕೊಬ್ಬರೆಣ್ಣೆ ಏನಂತಂದ್ರೆ ನ್ಯಾಚುರಲ್ ಆಂಟಿಬಯೋಟಿಕ್, ಆಂಟಿ ಫಂಗಲ್ ಅಂತ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ಅದು ಆ ರೋಗ ಏನಾಗುತ್ತೆ ಅದು ಸಾಯ್ತಾ ಬರುತ್ತೆ. ಅಲ್ಲಿರೋ ಕೀಟಾಣು, ಫಂಗಸ್ ಕೀಟಾಣು ಇರುತ್ತೆ, ಸಾಯ್ತಾ ಬರುತ್ತೆ. ಸೊ ಕೊಕೊನಟ್ ಆಯಿಲ್ ಯೂಸ್ ಮಾಡಬಹುದು. ಅದಲ್ಲದೆ ಇನ್ನೊಂದು ಹೋಮ್ ರೆಮಿಡಿ ಏನ್ ಮಾಡ್ಬೋದು ಅಂತಂದ್ರೆ, ಬೆಳ್ಳುಳ್ಳಿ ಇರುತ್ತಲ್ಲ, ಸೊ ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಟಿ ಅದರಿಂದ ಜ್ಯೂಸ್ ಏನ್ ಬರುತ್ತೋ ಅದನ್ನ ಕೊಬ್ಬರೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಒಂಚೂರು ನೀವು ಅಲ್ಲಿ ಇನ್ಫೆಕ್ಟೆಡ್ ಏರಿಯಾನಲ್ಲಿ ಅಪ್ಲೈ ಮಾಡಿದಾಗ ಕೂಡ ಏನಾಗುತ್ತೆ, ಈ ಇನ್ಫೆಕ್ಷನ್ ಸಾಯ್ತಾ ಬರುತ್ತೆ. ಸೊ ಇದು 2 ಹೋಮ್ ರೆಮಿಡಿನ, ನಾ ಹೇಳಿರೋ ಟಿಪ್ಸ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ವಿದಿನ್ 1 ವೀಕು ಈ ಪೂರ್ತಿ ರೋಗದಿಂದ ನೀವು ಮುಕ್ತರಾಗಿರ್ಬೋದು. ಅದಲ್ಲದೆ ಈ ವಿಡಿಯೋ ಎಂಡಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಅಂತ ಬರುತ್ತೆ. ಸೊ ಅದನ್ನ ಫಾಲೋ ಮಾಡಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಒಂದು ಕಾರ್ಟೂನ್ ತರ ಬರುತ್ತೆ. ಅದನ್ನ ಒಂಚೂರು ನೋಡ್ಕೊಂಡು ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಇದು ಮಾಡೋದ್ರಿಂದ ನಿಮ್ಗೆ 100% ವಾಸಿ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ವಾಸಿ ಆಗ್ತಿಲ್ಲ ಅಂತಂದ್ರೆ ಇದಕ್ಕೆ ಬೇರೆ ಏನೋ ಕಾರಣದಿಂದ ನಿಮ್ಗೆ ಈ ಇನ್ಫೆಕ್ಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂತ ಅರ್ಥ. ಸೊ ಇದಕ್ಕೆ ಮೆಡಿಸಿನ್ಸ್ ಬೇಕೇ ಬೇಕು 100%. ಯಾವ ಮೆಡಿಸಿನ್ಸ್ ಆಗಲಿ, ಇಂಗ್ಲಿಷ್ ಮೆಡಿಸಿನ್ಸ್ ಆಗಲಿ, ಹೋಮಿಯೋಪತಿ ಆಗಲಿ ಅಥವಾ ಆಯುರ್ವೇದ ಆಗಲಿ, ಯಾವುದೋ ಒಂದು ಮೆಡಿಸಿನ್ ಪದ್ಧತಿ ಬೇಕೇ ಬೇಕಾಗುತ್ತೆ. ಸೊ ಈ 7 days ಅಲ್ಲಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿಲ್ಲ ಅಂದ್ರೆ ಬೇಗನೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಹೋಮಿಯೋಪತಿಯಲ್ಲಿ ಅದಕ್ಕೆ 100% ಕ್ಯೂರ್ ಇದೆ. ಸೊ ಯಾವುದೇ ವೈದ್ಯ ಪದ್ಧತಿಯಿಂದ ನಿಮಗೆ ಪರಿಹಾರ ಸಿಗದಿದ್ರೆ ಹೋಮಿಯೋಪತಿಯಿಂದ 100% ಇದಕ್ಕೆ ನಿಮಗೆ ಕ್ಯೂರ್ ಅಂತ ಸಿಗುತ್ತೆ, ಇದಕ್ಕೆ ಪರಿಹಾರ ಸಿಗುತ್ತೆ. ಸೊ ನಿಮಗೆ ಯಾವುದೇ ರೀತಿಯ ಅಸಿಸ್ಟೆಂಟ್ ಬೇಕಾದಲ್ಲಿ ಅಥವಾ ನಿಮಗೆ ಯಾವುದೇ ರೀತಿಯ ಅಡ್ವೈಸ್ ಬೇಕಾದಲ್ಲಿ ಅಥವಾ ಇನ್ನೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸೊ ಕೆಳಗಡೆ ಬರ್ತಿರೋ ನಮ್ಮ ಅಪಾಯಿಂಟ್ಮೆಂಟ್ ನಂಬರ್ಗೆ ಕಾಲ್ ಮಾಡಿ. ಸೊ ಕಾಲ್ ಮಾಡಿ ಡೈರೆಕ್ಟ್ ಆಗಿ ನನ್ನ ಜೊತೆ ನೀವು ಮಾತಾಡ್ಬೋದು. ಥ್ಯಾಂಕ್ ಯು.